ಓಬಳಾಪುರ ಗ್ರಾಮಕ್ಕೆ ಬಸ್ ಸೇವೆ ವಿಳಂಬ. ಸಾರಿಗೆ ಅಧಿಕಾರಿಯ ಮಾತಿನ ಆಡಿಯೋ ವೈರಲ್. ಆಂಧ್ರ ಗಡಿಭಾಗದ ಓಬಳಾಪುರ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಬೆಳಗ್ಗೆ ಸುಮಾರು 10 ಗಂಟೆ ವೇಳೆಗೆ ಚಳ್ಳಕೆರೆಗೆ ತೆರಳಲು ಗ್ರಾಮಸ್ಥರು ಸಾರಿಗೆ ಬಸ್ಸಿಗಾಗಿ ಕಾಯುತ್ತಿದ್ದರು. ಆದರೆ ನಿಗದಿತ ಸಮಯಕ್ಕೆ ಬಸ್ ಆಗಮಿಸದೇ ಇದ್ದ ಹಿನ್ನೆಲೆಯಲ್ಲಿ ಕೆಲವರು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ್ದಾರೆ. ಬಸ್ ಯಾವಾಗ ಬರುತ್ತದೆ ಅಥವಾ ಬರುವುದಿಲ್ಲ ಎಂಬ ಸ್ಪಷ್ಟ ಮಾಹಿತಿ ನೀಡುವ ಬದಲು ಅಧಿಕಾರಿಯೊಬ್ಬರು ಅವಾಚ್ಯ ಹಾಗೂ ನಿರ್ಲಕ್ಷ್ಯ ಧೋರಣೆಯ ಉತ್ತರ ನೀಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರು, ನಮ್ಮ ಊರಿಗೆ ಬಸ್ ಬಂದಿಲ್ಲವಾ ಎಂದು ಪ್ರಶ್ನಿಸಿದಾಗ, ಅಧಿಕಾರಿಯು, ಇವತ್ತು ನಿಮ್ಮ ಊರಿಗೆ ಬಸ್ ಕಳಿಸಿಲ್ಲ ಎಂದು ಉತ್ತರಿಸಿದ್ದಾನೆ ಎನ್ನಲಾಗಿದೆ. ನಂತರ, ನಮ್ಮ ಹೆಂಡ್ತಿಗಾಗಿ ಬಸ್ ಕಳಿಸಿದ್ದೀನಿ ಎಂಬ ರೀತಿಯ ಹೇಳಿಕೆಯನ್ನು ನೀಡಿರುವ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಘಟನೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಾರ್ವಜನಿಕ ಸೇವೆಯಲ್ಲಿ ಇರುವ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಓಬಳಾಪುರ ಗ್ರಾಮಕ್ಕೆ ನಿಯಮಿತ ಬಸ್ ಸೇವೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಏನಾರ ಹೇಳ್ಬೇಕಾಯ್ತಾ ಸರ್? ಮತ್ತೇನಾರ ಹೇಳ್ಬೇಕಿತ್ತಾ? ಏನ್ ಹೇಳ್ತೀರಿ? ಏನಿಲ್ಲ, ಸರಿ ಬಿಡಿ. ಇವತ್ತು ನಿಮಗೆ ಗಾಡಿ ಕಳ್ಸಲ್ಲ, ನಮ್ಮ ಮನೆಯವ್ರ ಸಲುವಾಗಿ ಅಲ್ಲಿ ನಾನು ಗಾಡಿ ಕಳಿಸ್ಕೊಂಡಿದ್ದೀನಿ. ನಿಮಗೆ ಕಳ್ಸಕ್ಕಾಗಲ್ಲ ಇವತ್ತು. ಓಕೆ ಓಕೆ